ಶಿವಮೊಗ್ಗ ವಿಮಾನ ನಿಲ್ದಾಣ ಈಗ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ನಿತ್ಯ ನೂರಾರು ಜನ ಪ್ರಯಾಣಿಕರು ಈ ಏರ್ಪೋರ್ಟ್ ಅನ್ನು ಬಳಸ್ತಾ ಇದ್ದಾರೆ. ಆದರೆ ಈಗ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಮಾಲೀಕರ ನಡುವೆ ಬಾಡಿಗೆ ಸಂಘರ್ಷ ಶುರುವಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಏರ್ಪೋರ್ಟ್ ಟ್ಯಾಕ್ಸಿ ವರ್ಸಸ್ ಆಟೋ ಡ್ರೈವರ್ಸ್. ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಬಾಡಿಗೆ ಸಂಘರ್ಷ. ಹೌದು, ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುತ್ತಿರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ ಅಂದ್ರೆ ಅದು ಶಿವಮೊಗ್ಗ ವಿಮಾನ ನಿಲ್ದಾಣ. ಇದು ಉದ್ಘಾಟನೆಯಾಗಿ 2 ವರ್ಷ ಕಳೆದಿದ್ದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಹೈದರಾಬಾದ್, ಗೋವಾ, ಚೆನ್ನೈ, ತಿರುಪತಿ, ಬೆಂಗಳೂರಿಗೆ ಪ್ರತಿನಿತ್ಯ ನೂರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಆದರೆ ಇದೀಗ ಏರ್ಪೋರ್ಟ್ಗೆ ಬಂದು ಹೋಗೋ ಪ್ರಯಾಣಿಕರ ಬಾಡಿಗೆ ವಿಚಾರ ಈಗ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಿಂದ ವಿಮಾನ ನಿಲ್ದಾಣಕ್ಕೆ, ವಿಮಾನ ನಿಲ್ದಾಣದಿಂದ ಶಿವಮೊಗ್ಗಕ್ಕೆ ಪ್ರಯಾಣಿಕರ ಬಾಡಿಗೆ ಹೊಡೆಯುವುದಕ್ಕೆ ಈಗಾಗಲೇ 50ಕ್ಕೂ ಹೆಚ್ಚು ಟ್ಯಾಕ್ಸಿ ಚಾಲಕರು 800 ಬಾಡಿಗೆಯನ್ನ ಟ್ಯಾಕ್ಸಿ ಚಾಲಕರು ಪಡೆದುಕೊಂಡು ಬಾಡಿಗೆ ಹೊಡಿತಾ ಇದ್ದಾರೆ. ಈ ನಡುವೆ ಈಗ 2 ವರ್ಷದಿಂದ ಇಲ್ಲದ ಆಟೋ ಚಾಲಕರು ಈಗ ವಿಮಾನ ನಿಲ್ದಾಣಕ್ಕೂ ಕಾಲಿಟ್ಟಿರೋದು ಹೊಸ ಸಂಘರ್ಷಕ್ಕೆ ಕಾರಣವಾಗಿದೆ. ಬೇಡಿಕೆ ಏನಿಲ್ಲ ಸರ್, ಇದು ಆಟೋ ಪರ್ಮಿಷನ್ ಕೊಟ್ಟಿರೋದು, ಆಟೋ ಲೈನ್ ಹಾಕಿರೋದು ಕಾನೂನು ಉಲ್ಲಂಘನೆ. ಈಗ ನಮ್ಮ ಹಿರಿಯ ಅಧಿಕಾರಿಗಳೇ ಕೊಟ್ಟಿದ್ದಾರೆ, ಡಿಸಿ ಅವರಿಗೂ ಹಾಕಿದ್ದಾರೆ. ಈಗ ಮಾಡುವ ಸಾರ್ವಜನಿಕ ಉದ್ದೇಶವಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ, ಸಾರ್ವಜನಿಕ ಉದ್ದೇಶಕ್ಕೆ ಕಾನೂನು ಮೀರಿ ಯಾವುದು ಉಲ್ಲಂಘನೆ ಮಾಡಿ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ. ಅದರ ಲಿಮಿಟ್ ಇದೆ, ರೂಟ್ ಸರ್ವೆ ಇದೆ. ಆಟೋಗೆ 10 ಕಿಲೋಮೀಟರ್ ಅಂತ ಸರ್ಕಾರನೇ ಕೊಟ್ಟಿದೆ, ಇವರೇ ಸರ್ವೆ ಮಾಡಿ 10 ಕಿಲೋಮೀಟರ್ ಒಳಗೆ ಆಟೋ ಓಡಿಸಬೇಕಂತ ಮೀರುವುದೇ ಕಾನೂನು ಉಲ್ಲಂಘನೆ ಆಗತ್ತೆ, ಇವರೇ ಕೊಟ್ಟಿದ್ದಾರೆ. ಇನ್ನು ಸಾರಿಗೆ ಇಲಾಖೆಯ ಪ್ರಕಾರವೇ ಶಿವಮೊಗ್ಗದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಆಟೋಗಳ ಅನುಮತಿ ಪಡೆದಿರುತ್ತೆ. ಆದರೆ ಶಿವಮೊಗ್ಗ ವಿಮಾನ ನಿಲ್ದಾಣ 13 ಕಿಲೋಮೀಟರ್ ಇದ್ರೂ ಸಾರಿಗೆ ಆಯುಕ್ತರು ಕಾನೂನು ಬಾಹಿರ ಅನುಮತಿ ನೀಡಿದ್ದಾರೆ. ಜೊತೆಗೆ ದೇಶದ ಯಾವುದೇ ವಿಮಾನ ನಿಲ್ದಾಣದ ಒಳಗಡೆ ಆಟೋಗಳಿಗೆ ಅವಕಾಶ ಇಲ್ಲದಿದ್ದರೂ ಸಾರಿಗೆ ಆಯುಕ್ತರು ಆಟೋಗಳಿಗೆ ಅನುಮತಿ ನೀಡುವ ಮೂಲಕ ಕಾನೂನು ಉಲ್ಲಂಘಿಸಿ ಸುಮಾರು 56 ಟ್ಯಾಕ್ಸಿ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹೋಗಾನೆ ವಿಮಾನ ನಿಲ್ದಾಣದಲ್ಲಿ 2 ವರ್ಷಗಳಿಂದನೂ ಇಲ್ಲಿ ತನಕ ಯಾವುದೇ ಒಂದು ಏನು ಪ್ರಾಬ್ಲಮ್ ಇಲ್ದಂಗೆ ಇವತ್ತವರೆಗೂ ಟ್ಯಾಕ್ಸಿಯವರು 60 ಕುಟುಂಬಗಳು ಇವತ್ತು ನಂಬ್ಕೊಂಡು ಅದನ್ನ ಏರ್ಪೋರ್ಟ್ ಅಲ್ಲಿ ಬಾಡಿಗೆ ಮಾಡ್ಕೊಂಡ್ ಬಂದಿದೀವಿ. ಇವತ್ತು ಏನಂದ್ರೆ ಇವರು ಆರ್ಟಿಒದವರು ಅಧಿಕಾರಿಗಳು ಇವತ್ತು ರೇಡಿಯೇಷನ್ ನಿಮ್ಗೆ ಏರ್ಪೋರ್ಟಿಗೂ ಕೊಟ್ಟಿದೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಅಂದ್ರೆ ನಾವು ಅಲ್ಲಿಗೆ ಇವ್ರು ಕೊಟ್ಟಿರೋ ರೇಡಿಯೇಷನ್ 10 ಕಿಲೋಮೀಟರ್, ನಮ್ದು ಅಲ್ಲಿಗೆ ಬರೋದು 13.5 ಕಿಲೋಮೀಟರ್ ಬರುತ್ತೆ. ಹಾಗಾಗಿ ಅದನ್ನ ತಡೆ ಹಿಡೀರಿ ಅಂತೇಳಿ ಅವರಿಗೆ ಒಂದು ಮನವಿ ಮಾಡಿ ಅವತ್ತು ಮನವಿನೂ ಕೊಟ್ಟಿದ್ವಿ. ಯಾರಿಗೆ ಆಟೋದವ್ರನ್ನ ತಡೆ ಹಿಡೀರಿ ಅಂತೇಳಿ ಕೊಟ್ಟಿದೀವಿ. ಏರ್ಪೋರ್ಟ್ ಬಾಡಿಗೆಯನ್ನೇ ನಂಬಿಕೊಂಡು ಸಾಲ ಮಾಡಿ ಕಾರುಗಳನ್ನು ತೆಗೆದುಕೊಂಡು ಬಾಡಿಗೆ ಹೊಡಿತಾ ಇದ್ದ ಟ್ಯಾಕ್ಸಿ ಚಾಲಕರ ಬದುಕು ಈಗ ಡೋಲಾಯಮಾನವಾಗಿದೆ. ಈಗಲಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ವಿಮಾನ ನಿಲ್ದಾಣ ಆದ್ಮೇಲೆ ನಾವೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ಅಲ್ಲೇ ನಮ್ದೊಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದ ನಮಗೆ ವ್ಯವಸ್ಥಿತವಾಗಿ ಎಲ್ಲ ಬರುವಂತ ಸಾರ್ವಜನಿಕರಿಗೆ ಏನು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು, ಇದುವರೆಗೆ ಯಾವುದೇ ಯಾರೋ ಒಂದು ಕಪ್ಪು ಚುಕ್ಕೆ ಬರೆದಿಲ್ಲದಂಗೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೀವನ ನಡೆಸ್ಕೊಂಡು ಅಲ್ಲಿ ಟ್ಯಾಕ್ಸಿ ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ನಡುವೆ ಆಟೋ ಬರ್ತಾ ಇದೆ ಒಳಗೆ, ಆರ್ಟಿಎಫ್ಸ್ ಒಳಗೆ, ಇದರೊಳಗೆ ಏರ್ಪೋರ್ಟ್ ಒಳಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಒಳಗೆ ಆಟೋಗೆ ಅಲೋ ಇಲ್ಲ. ನಮ್ಮ ಆರ್ಟಿಒ ಅಧಿಕಾರಿಗಳು ಹೇಳ್ತಾರೆ ನೀವು ಆಟೋ ಒಳಗೆ ಬರ್ಬೋದು. 12 ಈಗ ಮೊನ್ನೆ ಆಟೋ ಲೈನ್ ಅಂತೇಳಿ ಓಪನ್ ಮಾಡಿದ್ದಾರೆ. ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಕಾನೂನಾತ್ಮಕವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಮೂಲಕ ಜಿಲ್ಲಾಡಳಿತ ಸಂಘರ್ಷ ಶಮನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗ ವಿಮಾನ ನಿಲ್ದಾಣ ಈಗ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ನಿತ್ಯ ನೂರಾರು ಜನ ಪ್ರಯಾಣಿಕರು ಈ ಏರ್ಪೋರ್ಟ್ ಅನ್ನು ಬಳಸ್ತಾ ಇದ್ದಾರೆ. ಆದರೆ ಈಗ ಆಟೋ ಚಾಲಕರು ಹಾಗೂ ಟ್ಯಾಕ್ಸಿ ಮಾಲೀಕರ ನಡುವೆ ಬಾಡಿಗೆ ಸಂಘರ್ಷ ಶುರುವಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಏರ್ಪೋರ್ಟ್ ಟ್ಯಾಕ್ಸಿ ವರ್ಸಸ್ ಆಟೋ ಡ್ರೈವರ್ಸ್. ವಿಮಾನ ನಿಲ್ದಾಣಕ್ಕೆ ಕಾಲಿಟ್ಟ ಬಾಡಿಗೆ ಸಂಘರ್ಷ. ಹೌದು, ರಾಜ್ಯ ಸರ್ಕಾರವೇ ನಿರ್ವಹಣೆ ಮಾಡುತ್ತಿರುವಂತಹ ರಾಜ್ಯದ ಏಕೈಕ ವಿಮಾನ ನಿಲ್ದಾಣ ಅಂದ್ರೆ ಅದು ಶಿವಮೊಗ್ಗ ವಿಮಾನ ನಿಲ್ದಾಣ. ಇದು ಉದ್ಘಾಟನೆಯಾಗಿ 2 ವರ್ಷ ಕಳೆದಿದ್ದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ಹೈದರಾಬಾದ್, ಗೋವಾ, ಚೆನ್ನೈ, ತಿರುಪತಿ, ಬೆಂಗಳೂರಿಗೆ ಪ್ರತಿನಿತ್ಯ ನೂರಾರು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ.
ಆದರೆ ಇದೀಗ ಏರ್ಪೋರ್ಟ್ಗೆ ಬಂದು ಹೋಗೋ ಪ್ರಯಾಣಿಕರ ಬಾಡಿಗೆ ವಿಚಾರ ಈಗ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗಿದೆ. ಶಿವಮೊಗ್ಗದಿಂದ ವಿಮಾನ ನಿಲ್ದಾಣದಿಂದ ಶಿವಮೊಗ್ಗಕ್ಕೆ ಪ್ರಯಾಣಿಕರ ಬಾಡಿಗೆ ಹೊಡೆಯುವುದಕ್ಕೆ ಈಗಾಗಲೇ 50ಕ್ಕೂ ಹೆಚ್ಚು ಟ್ಯಾಕ್ಸಿ ಚಾಲಕರು 800 ಬಾಡಿಗೆಯನ್ನ ಟ್ಯಾಕ್ಸಿ ಚಾಲಕರು ಪಡೆದುಕೊಂಡು ಬಾಡಿಗೆ ಹೊಡಿತಾ ಇದ್ದಾರೆ. ಈ ನಡುವೆ ಈಗ 2 ವರ್ಷದಿಂದ ಇಲ್ಲದ ಆಟೋ ಚಾಲಕರು ಈಗ ವಿಮಾನ ನಿಲ್ದಾಣಕ್ಕೂ ಕಾಲಿಟ್ಟಿರುವುದು ಹೊಸ ಸಂಘರ್ಷಕ್ಕೆ ಕಾರಣವಾಗಿದೆ. ಬೇಡಿಕೆ ಏನಿಲ್ಲ ಸರ್, ಇದು ಆಟೋ ಪರ್ಮಿಷನ್ ಕೊಟ್ಟಿರೋದು, ಆಟೋ ಲೈನ್ ಹಾಕಿರೋದು ಕಾನೂನು ಉಲ್ಲಂಘನೆ. ಈಗ ನಮ್ಮ ಹಿರಿಯ ಅಧಿಕಾರಿಗಳೇ ಕೊಟ್ಟಿದ್ದಾರೆ, ಡಿಸಿ ಅವರಿಗೂ ಹಾಕಿದ್ದಾರೆ. ಈಗ ಮಾಡಬಹುದು, ಸಾರ್ವಜನಿಕ ಉದ್ದೇಶವಾಗಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ. ಸಾರ್ವಜನಿಕ ಉದ್ದೇಶಕ್ಕೆ ಕಾನೂನು ಮೀರಿ ಯಾವುದು ಉಲ್ಲಂಘನೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ. ಅದರದ್ದು ಲಿಮಿಟ್ ಇದೆ, ರೂಟ್ ಸರ್ವೆ ಇದೆ. ಆಟೋಗೆ 10 ಕಿಲೋಮೀಟರ್ ಅಂತ ಸರ್ಕಾರನೇ ಕೊಟ್ಟಿದೆ, ಇವರೇ ಸರ್ವೆ ಮಾಡಿ 10 ಕಿಲೋಮೀಟರ್ ಒಳಗೆ ಆಟೋ ಓಡಿಸಬೇಕಂತ. ಮೀರುವುದ್ರೆ ಕಾನೂನು ಉಲ್ಲಂಘನೆ ಆಗುತ್ತೆ, ಇವರೇ ಕೊಟ್ಟಿದ್ದಾರೆ. ಇನ್ನು ಸಾರಿಗೆ ಇಲಾಖೆಯ ಪ್ರಕಾರವೇ ಶಿವಮೊಗ್ಗದಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಆಟೋಗಳ ಅನುಮತಿ ಪಡೆದಿರುತ್ತೆ. ಆದರೆ ಶಿವಮೊಗ್ಗ ವಿಮಾನ ನಿಲ್ದಾಣ 13 ಕಿಲೋಮೀಟರ್ ಇದ್ರೂ ಸಾರಿಗೆ ಆಯುಕ್ತರು ಕಾನೂನು ಬಾಹಿರ ಅನುಮತಿ ನೀಡಿದ್ದಾರೆ. ಜೊತೆಗೆ ದೇಶದ ಯಾವುದೇ ವಿಮಾನ ನಿಲ್ದಾಣದ ಒಳಗಡೆ ಆಟೋಗಳಿಗೆ ಅವಕಾಶ ಇಲ್ಲದಿದ್ದರೂ ಸಾರಿಗೆ ಆಯುಕ್ತರು ಆಟೋಗಳಿಗೆ ಅನುಮತಿ ನೀಡುವ ಮೂಲಕ ಕಾನೂನು ಉಲ್ಲಂಘಿಸಿ ಸುಮಾರು 56 ಟ್ಯಾಕ್ಸಿ ಚಾಲಕರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹೋಗಾನೆ ವಿಮಾನ ನಿಲ್ದಾಣದಲ್ಲಿ 2 ವರ್ಷಗಳಿಂದನೂ ಇಲ್ಲಿ ತನಕ ಯಾವುದೇ ಒಂದು ಏನು ಪ್ರಾಬ್ಲಮ್ ಇಲ್ದಂಗೆ ಇವತ್ತವರೆಗೂ ಟ್ಯಾಕ್ಸಿಯವರು 60 ಕುಟುಂಬಗಳು ಇವತ್ತು ನಂಬ್ಕೊಂಡು ಅದನ್ನ ಏರ್ಪೋರ್ಟ್ ಅಲ್ಲಿ ಬಾಡಿಗೆ ಮಾಡ್ಕೊಂಡ್ ಬಂದಿದೀವಿ. ಇವತ್ತು ಏನಂದ್ರೆ ಇವರು ಆರ್ಟಿಒದವರು ಅಧಿಕಾರಿಗಳು ಇವತ್ತು ರೇಡಿಯೇಷನ್ ನಿಮ್ಗೆ ಏರ್ಪೋರ್ಟಿಗೂ ಕೊಟ್ಟಿದೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನು ಅಂದ್ರೆ ನಾವು ಅಲ್ಲಿಗೆ ಇವ್ರು ಕೊಟ್ಟಿರೋ ರೇಡಿಯೇಷನ್ 10 ಕಿಲೋಮೀಟರ್, ನಮ್ದು ಅಲ್ಲಿಗೆ ಬರೋದು 13.5 ಕಿಲೋಮೀಟರ್ ಬರುತ್ತೆ. ಹಾಗಾಗಿ ಅದನ್ನ ತಡೆ ಹಿಡೀರಿ ಅಂತೇಳಿ ಅವರಿಗೆ ಒಂದು ಮನವಿ ಮಾಡಿ ಅವತ್ತು ಮನವಿನೂ ಕೊಟ್ಟಿದ್ವಿ. ಯಾರಿಗೆ ಆಟೋದವ್ರನ್ನ ತಡೆ ಹಿಡೀರಿ ಅಂತೇಳಿ ಕೊಟ್ಟಿದೀವಿ. ಏರ್ಪೋರ್ಟ್ ಬಾಡಿಗೆಯನ್ನೇ ನಂಬಿಕೊಂಡು ಸಾಲ ಮಾಡಿ ಕಾರುಗಳನ್ನು ತೆಗೆದುಕೊಂಡು ಬಾಡಿಗೆ ಹೊಡಿತಾ ಇದ್ದ ಟ್ಯಾಕ್ಸಿ ಚಾಲಕರ ಬದುಕು ಈಗ ಡೋಲಾಯಮಾನವಾಗಿದೆ. ಈಗಲಾದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ವಿಮಾನ ನಿಲ್ದಾಣ ಆದ್ಮೇಲೆ ಅಲ್ಲೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ, ಅಲ್ಲೇ ನಮ್ದೊಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಇಲ್ಲಿವರೆಗೆ ಯಾವುದೇ ರೀತಿಯಾದ ನಮಗೆ ವ್ಯವಸ್ಥಿತವಾಗಿ ಎಲ್ಲ ಬರುವಂತ ಸಾರ್ವಜನಿಕರಿಗೆ ಏನು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡಬೇಕು. ಇದುವರೆಗೆ ಯಾರೋ ಒಂದು ಕಪ್ಪು ಚುಕ್ಕೆ ಬರೋದಿಲ್ಲದಂಗೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಜೀವನ ನಡೆಸ್ಕೊಂಡು ಅಲ್ಲಿ ಟ್ಯಾಕ್ಸಿ ಆಪರೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ನಡುವೆ ಆಟೋ ಬರ್ತಾ ಇದೆ ಒಳಗೆ, ಆರ್ಟಿಎಫ್ಸ್ ಒಳಗೆ, ಇದರೊಳಗೆ ಏರ್ಪೋರ್ಟ್ ಒಳಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಏರ್ಪೋರ್ಟ್ ಒಳಗೆ ಆಟೋಗೆ ಅಲೋ ಇಲ್ಲ. ನಮ್ಮ ಆರ್ಟಿಒ ಅಧಿಕಾರಿಗಳು ಹೇಳ್ತಾರೆ ನೀವು ಆಟೋ ಒಳಗೆ ಬರ್ಬೋದು. 12 ಈಗ ಮೊನ್ನೆ ಆಟೋ ಲೈನ್ ಅಂತೇಳಿ ಓಪನ್ ಮಾಡಿದ್ದಾರೆ. ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಕಾನೂನಾತ್ಮಕವಾಗಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಮೂಲಕ ಜಿಲ್ಲಾಡಳಿತ ಸಂಘರ್ಷ ಶಮನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.